ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಸದರುಚಿ. ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ಬ್ಲಾಗು ಕಂಟಿನ್ಯೂ ಆಗಿರೋವಂಥ ಬ್ಲಾಗು, ಅಂದರೆ ಲಾಸ್ಟ್ ವೀಡಿಯೋಯಿಂದ ಕಂಟಿನ್ಯೂ ಆಗಿರೋವಂಥ ನನ್ನ ಟ್ರಾವೆಲ್ ಬ್ಲಾಗ್ನ ಲಾಸ್ಟ್ ವೀಡಿಯೋ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ಕಲ್ಲತ್ತಗಿರಿಗೆ ಬೆಳಗ್ಗೆ 6 ಗಂಟೆಗೆ ಎದ್ದು ಬೇಗ ರೆಡಿಯಾಗಿ 7 ಗಂಟೆ ಅಷ್ಟೊತ್ತಿಗೆ ನಾವು ಕಲ್ಲತ್ತಗಿರಿಗೆ ಹೊರಟ್ವಿ. ಕಡೂರಿಂದ ಸ್ವಲ್ಪ ಹತ್ತಿರನೇ ಆಗೋದ್ರಿಂದ ಒಂದು 8 o'clock ಅಷ್ಟೊತ್ತಿಗೆಲ್ಲ ನಾವು ಕಲ್ಲತ್ತಗಿರಿ ರೀಚ್ ಆದ್ವಿ. ಮುಖ್ಯವಾದಂಥ ಕೆಲಸ ನಾವು ಇವತ್ತು ಮಾಡಬೇಕಾಗಿರೋದು, ನಮ್ಮದು ಹರಕೆ ಇತ್ತು, ಗಂಗಮ್ಮನ ಮಾಡಬೇಕು ಅನ್ನೋದು ಒಂದು ಉದ್ದೇಶ. ಕಲ್ಲತ್ತಗಿರಿಯಲ್ಲಿ ಮತ್ತು ಕುಂತಿಹೊಳೆ ಅಂತ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ಹತ್ರ ಒಂದು ಕುಂತಿಹೊಳೆ ಅಂತ ಒಂದು ಪುಟ್ಟದಾಗಿರುವಂಥ ಪುಟ್ಟ ಕೊಳದ ಥರನೇ ಇದೆ. ಅದು ಕೊಳ ಅಂದರೆ ಅಷ್ಟು ದೊಡ್ಡದೇನಲ್ಲ, ತುಂಬ ಚಿಕ್ಕದಾಗಿರುವಂಥ ಒಂದು ಹೊಂಡದ ಥರ ಇದೆ. ಅಲ್ಲಿ ನಾವು ಮಕ್ಕಳಾಗೋಕ್ಕೋಸ್ಕರ ಹರಕೆ ಮಾಡ್ಕೊಂಡಿದ್ವಿ, ಕುಂತಿಹೊಳೆ ಅಂತ. ಅಲ್ಲಿ ಮತ್ತು ಕಲ್ಲತ್ತಗಿರಿ ಇವೆರಡೂ ಕಡೆ ನಾವು ಗಂಗಮ್ಮನ ಮಾಡಬೇಕು ಅಂತ ಹೊರಟಿದ್ದು. ಇವತ್ತು ಬೆಳಗ್ಗೆನೇ ಬೇಗ ಎದ್ದು ಹೊರಟ್ವಿ. ನಾವು ಬೇಗನೆ ಹೊರಟಿದ್ರಿಂದ ಫಸ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಬ್ರೇಕ್ಫಾಸ್ಟ್ ಕೂಡ ನಾವು ಏನು ಮಾಡಿರಲಿಲ್ಲ. ಕಲ್ಲತ್ತಗಿರಿಗೆ ಹೋಗಿ ಅಲ್ಲೇ ಪುಣ್ಯಕ್ಷೇತ್ರ ಅಲ್ವಾ, ಅಲ್ಲೇ ಸ್ನಾನ ಮಾಡಿಕೊಂಡು ನಂತರ ಅಲ್ಲಿ ಗಂಗಮ್ಮನ ಪೂಜೆ ಮಾಡಿಕೊಂಡು, ಸ್ವಾಮಿ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ ಅಲ್ವಾ, ಅಲ್ಲಿ ತುಂಬಾ ಪ್ರಸಿದ್ಧವಾದಂಥದ್ದು, ಹಾಗೆ ತುಂಬ ಶಕ್ತಿ ಇರುವಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ಈ ದುಷ್ಟಶಕ್ತಿಗಳ ಕಾಟ ಆ ಥರದ್ದು ಏನಾದರೂ ಇದ್ದರೆ ಇಲ್ಲಿ ಸ್ನಾನ ಮಾಡಿ ಇಲ್ಲಿ ವೀರಭದ್ರ ಸ್ವಾಮಿಗೆ ಪೂಜೆ ಮಾಡಿಕೊಂಡು ಹೋದರೆ ಅದೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆದ್ದರಿಂದ ಇವತ್ತು ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಯಾಕೆ ಅಂದರೆ ಈ ವಿಡಿಯೋ ನಾನು ಅಪ್ಲೋಡ್ ಮಾಡೋ ಹೊತ್ತಿಗೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಕಡೂರಿಂದ ತುಮಕೂರಿಗೆ ರಿಟರ್ನ್ ಆಗಿದ್ವಿ. ಸೊ ಅದಕ್ಕೋಸ್ಕರ ಇದು ನನ್ನ ಟ್ರಾವೆಲ್ ವ್ಲಾಗ್ನ ಲಾಸ್ಟ್ ವ್ಲಾಗ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಕಲ್ಲತ್ತಗಿರಿ ದೇವಸ್ಥಾನ ಹಾಗೆ ಫಾಲ್ಸ್, ತುಂಬ ಏನು ನೀರು ಅಷ್ಟಾಗಿ ಹರಿತಾ ಇಲ್ಲ. ಇನ್ನೂ ಒಂದು ಸ್ವಲ್ಪ 1-2-3 ಮಳೆ ಆದರೆ ತುಂಬ ಚೆನ್ನಾಗಿ ನೀರು ಬರುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲೇ ನಾವು ಗಂಗಮ್ಮನ ಮಾಡಿದ್ದು. ಇಲ್ಲಿ ಶಿವಂದ ಒಂದು ವಿಗ್ರಹ ಇದೆ, ಹಾಗೆ ಅಲ್ಲಿ ಸಪ್ತಮಾತೃಕೆಯರದು ಪುಟ್ಟದಾಗಿ ಕಲ್ಲಿಟ್ಟಿದ್ದಾರೆ ನೋಡಿ. ಅಲ್ಲಿ ನಾವು ಕಳಸ ಹೂಡಿದ್ವಿ, ಅಲ್ಲೇ ಸಪ್ತಮಾತೃಕೆಯರು ಅಲ್ಲಿ ಹಿಂದೆ ಕಲ್ಲುಗಳನ್ನ ಇಟ್ಟಿದ್ದಾರಲ್ಲ ಅದನ್ನು. ಹಾಗೆ ಇಲ್ಲಿ ನಾಗಪ್ಪ ಕೂಡ ಇದ್ದಾರೆ. ಇಲ್ಲಿ ಪೂಜೆ ಮಾಡುವಾಗ ಇದಿಷ್ಟು ದೇವರುಗಳಿಗೂ ಒಂದೇ ಸರ್ತಿ ಪೂಜೆ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಇದು ಅಗಸ್ತ್ಯ ಮಹರ್ಷಿಗಳು ತಪಸ್ಸನ್ನು ಆಚರಿಸಿದಂತಹ ಕ್ಷೇತ್ರ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಹರಿಯುವಂಥ ನೀರು, ಇದರ ಮೂಲನ ಯಾರೂ ಕಂಡುಹಿಡಿಯೋಕ್ಕೆ ಆಗೇ ಇಲ್ವಂತೆ ಇಲ್ಲಿ ತನಕ. ಸೊ ಆದ್ದರಿಂದ ಇದು ಒಂದು ಪುಣ್ಯಕ್ಷೇತ್ರ, ಹಾಗೆ ಪ್ರವಾಸಿ ತಾಣ ಅಂತ ಕೂಡ ಕರಿಬಹುದು. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಹನುಮಂತ ದೇವರು ನಮಗೆ ಬಂದು ಆಶೀರ್ವಾದ ಕೂಡ ಮಾಡಿಬಿಟ್ರು. ಅದಾದಮೇಲೆ ಪಾಪು ನೋಡಿ ಅಲ್ಲಿ ಬಾಳೆಹಣ್ಣು ತಿನ್ಕೋತಾ ಕೂತಿದ್ದಾನೆ. ತುಂಬಾ ಚೆನ್ನಾಗಾಯಿತು. ಕಲ್ಲತ್ತಗಿರಿಯಲ್ಲಿ ನಾವು ತುಂಬಾ ಟೈಮ್ ವೇಸ್ಟ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ 2 ಕಡೆನೂ ಹೋಗಬೇಕಾಗಿತ್ತು ಅವತ್ತೇ. ಆದ್ದರಿಂದ ಕಲ್ಲತ್ತಗಿರಿಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು, ಪೂಜೆ ಎಲ್ಲ ಚೆನ್ನಾಗಾಯಿತು. ಅಲ್ಲಿಂದ ನಾವು ಸೀದಾ ಕುಂತಿಹೊಳೆ, ರಾಮದೇವರ ಬೆಟ್ಟ ಕುಂತಿಹೊಳೆ ಅಂತ, ಅಲ್ಲಿಗೆ ನಾವು ಅಲ್ಲಿ ಕೂಡ ನಾವು ಗಂಗಮ್ಮನ ಮಾಡಬೇಕಾಗಿತ್ತು. ಆದ್ದರಿಂದ ಅಲ್ಲಿಗೆ ಬಂದ್ವಿ. ಕಡೂರಿಂದ ಒಂದು 4 to 5 kilometers ರೇಡಿಯಸಲ್ಲೇ ಇದು ಕೂಡ ನಮಗೆ ಹತ್ತಿರನೇ. ತುಂಬಾ ಚೆನ್ನಾಗಿದೆ. ಇಲ್ಲಿ ರಾಮ ಸೀತೆ ಅಂದರೆ ಶ್ರೀರಾಮ ಕುಟುಂಬ ಪರಿವಾರ ಸಮೇತವಾಗಿ ಇರುವಂಥ ದೇವಸ್ಥಾನ ಇದು. ಆಂಜನೇಯ ಸ್ವಾಮಿ ಎಲ್ಲರೂ ಇರುವಂಥ ದೇವಸ್ಥಾನ. ಇಲ್ಲೇ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಜೆ ನಾವು ಹೊರಟ್ವಿ. ನಾವು ಮನೆಗೆ ರೀಚ್ ಆಗೋ ರಾತ್ರಿ 10 ಗಂಟೆ ಅಷ್ಟೊತ್ತಿಗೆ ನಾವು ಮನೇಲಿದ್ವಿ. ಹಾಯ್, ನಮಸ್ತೆ. ನೋಡಿದ್ರಲ್ಲ ವಿಡಿಯೋ ಹೇಗೆ ಅನಿಸ್ತು?
ಬಟ್ ನನಗೆ ಡೀಟೇಲಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಪೂಜೆಯಲ್ಲಿ ಇದ್ದಿದ್ದರಿಂದ. ಮತ್ತು ಅಲ್ಲಿ ತುಂಬಾ ರಶ್ ಇತ್ತು. ಅಕ್ಕಪಕ್ಕದ ಊರಿನ ದೇವಸ್ಥಾನಗಳಿಂದ ವಿಗ್ರಹ ದೇವ್ರದ್ದು ಉತ್ಸವ ಮೂರ್ತಿಗಳನ್ನೆಲ್ಲ ತೊಗೊಂಬಂದು ಅಲ್ಲಿ ಜಲ್ದಿ ಅಂತಾರಲ್ಲ, ಜಲ್ದಿ ಮಾಡಿಸ್ತಾಯಿದ್ರು. ಆದ್ದರಿಂದ ನನಗೆ ಅಷ್ಟೊಂದು ವಿಡಿಯೋ ಕವರೇಜ್ ತೊಗೊಳಕ್ಕಾಗಲಿಲ್ಲ. ಮತ್ತು ಮಕ್ಕಳು ಬೇರೆ ಇದ್ರಲ್ಲ, ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡು ಮಕ್ಕಳನ್ನ ನೋಡ್ಕೋತಾಯಿದ್ರು, ನಾವು ಮತ್ತು ನಮ್ಮ ಅಜ್ಜಿಯವರು ಪೂಜೆ ಮಾಡ್ತಾಯಿದ್ವಿ. ಸೊ ಅದಕ್ಕೋಸ್ಕರ ನನಗೆ ಅಷ್ಟೊಂದು ವಿಡಿಯೋ ಡೀಟೇಲಾಗಿ ತೊಗೊಳಕ್ಕಾಗಿಲ್ಲ. ನನಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ತೊಗೊಂಡಿದ್ದೀನಿ. ಇದರಿಂದ ನಿಮ್ಗೆ ಯಾರಿಗಾದರೂ ಸ್ವಲ್ಪ ಯೂಸ್ಫುಲ್ ಅನಿಸಿದ್ರೆ, ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಖಂಡಿತವಾಗ್ಲೂ ನಮ್ಮ ಚಾನಲ್ನ ಲೈಕ್ ಮಾಡೋದನ್ನು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.